ನಾನೇ ಪ್ರಾರ್ಥಿಸಿದೆನು. ಜೆ. ಶ್ಯಾಮ್ ಜೆಬೆದುರೈ. ಕ್ರಿಸ್ತನು ನಿಮಗಾಗಿ. ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಲೂಕ 2:11. ಯಾರ್ಯಾರ ಹೃದಯದಲ್ಲಿ ಕ್ರಿಸ್ತನು ಹುಟ್ಟಿದಾನೋ ಅವರು ಭಾಗ್ಯವಂತರು. ಕ್ರಿಸ್ತನು ನಮ್ಮ ಹೃದಯದಲ್ಲಿ ಹುಟ್ಟಿದ ದಿನ ಅದು ಬಹಳ ಸಂತೋಷಕರವಾದ ದಿನವಾಗಿದೆ. ಅನೇಕರು ತಮ್ಮ ಹುಟ್ಟಿದ ದಿನವನ್ನು ಬಹಳ ವಿಜೃಂಭಣೆಯಿಂದ ಕೊಂಡಾಡುವರು. ಪ್ರತಿ ಆಲಯದಲ್ಲಿಯೂ ಈ ವಾರದಲ್ಲಿ ಇಂಥವರು ಇಂಥ ದಿನ ತಮ್ಮ ಹುಟ್ಟಿದ ದಿನವನ್ನು ಕೊಂಡಾಡುವರೆಂದು ಅವರ ಹೆಸರುಗಳ ಪಟ್ಟಿಯನ್ನು ಓದಿ ಅವರೆಲ್ಲರಿಗಾಗಿ ಪ್ರಾರ್ಥಿಸುವರು. ನಿಜವಾಗಿಯೂ ಹುಟ್ಟಿದ ದಿನದಂದು ಕಳೆದ ವರ್ಷದಲ್ಲಿ ಕರ್ತನು ಮಾಡಿದ ಉಪಕಾರವನ್ನು, ಆತನು ತೋರಿಸಿದ ಕೃಪೆಯನ್ನು ನೆನೆಸಿ ಆತನನ್ನು ಸ್ತುತಿಸಿ ಹಾಡಿ ಕೊಂಡಾಡುವುದೇ ಒಂದು ಭಾಗ್ಯಕರವಾದದ್ದು. ಸುಪ್ರಸಿದ್ಧ ಮಿಷನರಿಯಾದ ಡೇವಿಡ್ ಲಿವಿಂಗ್ಸ್ಟನ್ನವರು ಪ್ರತಿ ವರ್ಷದಲ್ಲಿಯೂ ಅವರು ಹುಟ್ಟಿದ ದಿನ ಬರುವಾಗ ಬಹಳ ಹೊತ್ತು ಮೊಣಕಾಲೂರಿನಲ್ಲಿ ನಿಂತು ದೇವರೊಂದಿಗೆ ತಾನು ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವುದು ಉಂಟು. ಹಾಗೆಯೇ ಕರ್ತನು ಪ್ರತಿ ವರ್ಷದಲ್ಲಿಯೂ ತನ್ನ ಬಲವನ್ನು, ಶಕ್ತಿಯನ್ನು ಅಪರಿಮಿತವಾಗಿ ಕೊಟ್ಟನು. ಚಾರ್ಲಿಸ್ ಕಿಂಗ್ಲಿ ಎಂಬ ಒಬ್ಬ ಭಕ್ತನು ಅವರ ಒಂದು ಹುಟ್ಟಿದ ದಿನದಂದು ತಾನು ರಕ್ಷಣೆ ಹೊಂದಿದ್ದನ್ನು ಬಹಳ ಸಂತೋಷದಿಂದ ಬರೆಯುವಾಗ, ನಾನು ಭೂಮಿಯಲ್ಲಿ ಹುಟ್ಟುವುದಕ್ಕಿಂತಲೂ ಕರ್ತನ ಕುಟುಂಬದಲ್ಲಿ ಹುಟ್ಟಿ ರಕ್ಷಣೆ ಹೊಂದಿದ ಭಾಗ್ಯವನ್ನೇ ನೆನೆಸಿ ನಾನು ಬಹಳ ಹರ್ಷಿಸುತ್ತೇನೆ ಅಂದರು. ಕೆಲವರು ತಮ್ಮ ಹುಟ್ಟಿದ ದಿನವನ್ನು ಕುರಿತು ಬಹಳ ಹರ್ಷಿಸುತ್ತಾರೆ. ಇನ್ನು ಕೆಲವರಾದರೂ ನಾನು ಏಕಾದರೂ ಹುಟ್ಟಿದನೋ ಎಂದು ದುಃಖದಿಂದ ಆ ದಿನವನ್ನು ಶಪಿಸುತ್ತಾರೆ. ಲೋಕವನ್ನೇ ಜಯಿಸಿ ತನ್ನ ಅಧೀನಪಡಿಸಿಕೊಂಡ ಅಲೆಕ್ಸಾಂಡರನು ತಾನು ಹುಟ್ಟಿದ ದಿನದಂದೇ ಸತ್ತನು. ಹಾಗೆಯೇ ಗ್ರೀಕ್ ತತ್ವಜ್ಞಾನಿಯಾದ ಪ್ಲೇಟೋ ಹಾಗೂ ರೋಮ್ ಚಕ್ರವರ್ತಿಯಾದ ಸೀಸರ್ ತಮ್ಮ ಹುಟ್ಟಿನ ದಿನದಿಂದಲೇ ಸತ್ತರು. ಎಲ್ಲ ಹುಟ್ಟಿದ ದಿನದ ಕೊಂಡಾಟಕ್ಕಿಂತಲೂ ವೇದನೆಯಾದ ಹುಟ್ಟಿದ ದಿನದ ಕೊಂಡಾಟವು ಹೆರೋದ ರಾಜನ ಹುಟ್ಟಿದ ದಿನ ಹೌದು. ಆ ದಿನವೇ ಹೆರೋದ್ಯಳ ಮಗಳು ನಾಟ್ಯವಾಡಿ ಸ್ಥಾನಿಕನಾದ ಯೋಹೋನ ತಲೆಯನ್ನು ಹೊಯ್ಯಿಸಿದಳು. ಎಷ್ಟು ವೇದನೆಯಾದ ದಿನವದು. ಈಗಲೂ ಅನೇಕರು ತಮ್ಮ ಹುಟ್ಟಿದ ದಿನದಂದು ಕುಡಿದು ಮತ್ತರಾಗಿ ಕರ್ತನ ನಾಮವನ್ನು ಅಪಕೀರ್ತಿಗೆ ಗುರಿಪಡಿಸುವುದು ಎಷ್ಟು ದುಃಖಕರವಾದದ್ದು. ದೇವ ಮಗುವೆ, ನಿನ್ನ ಹುಟ್ಟಿದ ದಿನ ಬರುವಾಗ ಆ ದಿನವನ್ನು ಕರ್ತನನ್ನು ಸ್ತುತಿಸುವುದಕ್ಕಾಗಿಯೂ ನಿನ್ನ ಜೀವಿತವನ್ನು ತಿರುಗಿ ಕರ್ತನ ಸಮೂಹದಲ್ಲಿ ಅರ್ಪಣೆ ಮಾಡುವುದಕ್ಕಾಗಿಯೂ ಉಪಯೋಗಪಡಿಸಿಕೊಳ್ಳುವೆಯಾ? ಒಂದು ಸಾರಿ ಒಬ್ಬ ಚಿಕ್ಕ ಬಾಲಕನ ಹುಟ್ಟಿದ ದಿನ ಬಂತು. ಹುಟ್ಟಿದ ದಿನದ ಬಹುಮಾನಗಳಲ್ಲಿ ಒಂದು ದೊಡ್ಡ ಚಾಕ್ಲೇಟು, ಒಂದು ಕೈ ಗಡಿಯಾರವು, ಒಂದು ಸುಂದರವಾದ ಸತ್ಯವೇದವು ಇದ್ದವು. ಮೂರನ್ನು ಆ ಬಾಲಕನು ಇಷ್ಟಪಟ್ಟನು. ಏನೇ ಆಗಲಿ ಕೆಲವು ವರ್ಷಗಳಾದ ನಂತರ ಅವನು ಹೀಗೆ ಹೇಳಿದನು, ಚಾಕ್ಲೇಟ್ ರುಚಿಯಾಗಿತ್ತು, ತಕ್ಷಣವೇ ತಿಂದು ಬಿಟ್ಟೆನು. ಕೈ ಗಡಿಯಾರವು ಸ್ವಲ್ಪ ಕಾಲ ನಡೆಯಿತು, ನಂತರ ಹಳೆಯದಾಗಿ ಪ್ರಯೋಜನವಿಲ್ಲದಾಗಿ ಹೋಯಿತು. ಆದರೆ ನನ್ನ ಕೈಯಲ್ಲಿರುವ ಸತ್ಯವೇದವಾದರೂ ನನಗೆ ಜೇನಿಗಿಂತಲೂ ಶೋಧಿಸಿದ ಜೇನುತುಪ್ಪಗಿಂತಲೂ ಮಧುರವಾಗಿದೆ. ಮಾತ್ರವಲ್ಲ, ಎಂದೆಂದಿಗೂ ನನಗೆ ಆಶೀರ್ವಾದಕರವಾಗಿಯೂ ಸಂತೋಷಕರವಾಗಿಯೂ ಇದೆ ಅಂದನು. ದೇವ ಮಗುವೆ, ನಿನ್ನ ಹುಟ್ಟಿದ ದಿನದ ಬಹುಮಾನವಾಗಿ ಕ್ರಿಸ್ತನು, ಆತನ ಸತ್ಯವೇದವು ಬಹುಮಾನವಾಗಿರಲಿ. ಕರ್ತನ ಮಾತೋ ಸದಾಕಾಲವೂ ಇರುವುದು ಎಂದು ಹೇಳಿದೆಯಷ್ಟೇ. ಆ ಮಾತು ಯಾವುದೆಂದರೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. 1 ಪೇತ್ರ 1:25. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ.
ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.